ನಮಸ್ಕಾರ ಎಲ್ಲರಿಗೂ ಶ್ರೀ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ದಿನ ನಾವು ಈಜಿಪುರದಲ್ಲಿರುವ 108 ಅಡಿ ಎತ್ತರದ ವಿಷ್ಣು ಮೂರ್ತಿಯನ್ನು ನೋಡಲು ನಾವು ಹೋಗ್ತಾ ಇದ್ದೀವಿ. ನೋಡಿ, ಇದೇ ಈಜಿಪುರದ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ಗೆ ಜಾಗ ಇಲ್ಲ ಸ್ನೇಹಿತರೆ. 2 ವೀಲರ್ನಲ್ಲಿ ಬರೋರ್ಗಷ್ಟೇ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ಗೆ ಅನುಕೂಲ ಇರ್ಬೋದು. 4 ವೀಲರ್ನಲ್ಲಿ ಬರೋರಿಗೆ ಪಾರ್ಕಿಂಗಿಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿಕೊಂಡು ನೀವು ಸ್ವಲ್ಪ ದೂರದಲ್ಲೇ ವೆಹಿಕಲ್ ನಿಲ್ಲಿಸ್ಕೋಬೇಕಾಗುತ್ತೆ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗೋಣ. ಹಾಗೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇನ್ನು ಈ ದೇವಸ್ಥಾನದ ಬಗ್ಗೆ ನಾವು ಚುಟುಕಾಗಿ ತಿಳ್ಕೊಳೋದಾದರೆ, ಈಜಿಪುರದಲ್ಲಿರುವ ಈ ಒಂದು ದೇವಸ್ಥಾನ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಆಗಿದೆ. ಇದು 1987ನೇ ಇಸ್ವಿನಲ್ಲಿ ಸ್ಥಾಪಿತವಾಗಿದೆ. ಇಲ್ಲಿ ನೀವು ನೋಡ್ತಾ ಇರುವಂತಹ ಮಹಾಮೂರ್ತಿ ಏನಿದೆ, ವಿಷ್ಣುವಿನ ಮಹಾಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಇದು ಸ್ಥಾಪನೆಯಾಗಿದೆ. ಇದರ ಎತ್ತರ ಏನಿದೆ 108 ಅಡಿ ಎತ್ತರದ ಈ ಒಂದು ಮೂರ್ತಿ ಏನಿದೆ, ವಿಶ್ವದ ಅತಿ ದೊಡ್ಡ ಮಹಾವಿಷ್ಣುವಿನ ಒಂದು ಮೂರ್ತಿ ಇದಾಗಿದೆ ಸ್ನೇಹಿತರೆ. ಇದೇ ಈ ಒಂದು ದೇವಸ್ಥಾನಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಹು ಆಕರ್ಷಣೀಯವಾಗಿರುವಂತಹ ಮೂರ್ತಿ ಆಗಿದೆ. ನೀವೇನಿಲ್ಲ ಚಿಕ್ಕ ಪುಟ್ಟ ದೇವಸ್ಥಾನಗಳೆಲ್ಲ ಏನು ನೋಡ್ತಾ ಇದ್ದೀರಾ, ಲಕ್ಷ್ಮೀ ದೇವಸ್ಥಾನ, ಹನುಮಂತನ ದೇವಸ್ಥಾನ, ಈಶ್ವರ, ನವಗ್ರಹಗಳು, ಈ ರೀತಿಯಾಗಿ ಸಣ್ಣ ಸಣ್ಣ ದೇವಾಲಯಗಳನ್ನು ಕೂಡ ಈ ಒಂದು ದೇವಸ್ಥಾನ ಹೊಂದಿದೆ. ವಿಶೇಷವಾಗಿ ಇಲ್ಲಿ ಶ್ರೀರಾಮನವಮಿ ದ್ವಾದಶಿನಲ್ಲಿ ಉತ್ಸವಗಳು ಇಲ್ಲಿ ನಡೆಯುತ್ತೆ. ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಮೂರ್ತಿ ಏನಿದೆ, ಇದು ತಿರುವಣ್ಣಾಮಲೆಯಿಂದ ತಂದ 120 ಟನ್ ಕಲ್ಲಿನಿಂದ ಈ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನ ಏನಿದೆ ಸ್ನೇಹಿತರೆ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ತೆಗೆದಿರ್ತಾರೆ. ನೋಡಿ, ನಾವಿಲ್ಲಿ ಮೂರ್ತಿನ ನೋಡೋದಕ್ಕೆ 100 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ತೊಗೊಂಡು ನಾವು ಇಲ್ಲಿ ಕಬ್ಬಿಣದ ಮೆಟ್ಲನ್ನು ಕೂಡ ಮಾಡಿದ್ದಾರೆ. ಇದನ್ನು ಹತ್ಕೊಂಡು ನಾವು ಹೋದಾಗ ಇಲ್ಲಿ ನಾವು ಮಹಾವಿಷ್ಣುವಿನ ಪಾದ ಸ್ಪರ್ಶವನ್ನು ನಾವು ಮಾಡ್ಬೋದು. ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು. ಇನ್ನೂ ಕೂಡ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಈ ದೇವಸ್ಥಾನ ಭಕ್ತರಿಗೆ ಆಧ್ಯಾತ್ಮಿಕ ಶ್ರದ್ಧೆಯನ್ನು ಹಾಗೆ ವಿಶೇಷವಾಗಿರುವಂತಹ ಅನುಭವವನ್ನು ಕೂಡ ನಮಗೆ ಈ ದೇವಸ್ಥಾನ ಕೊಡುತ್ತೆ. ಈ ಒಂದು ಏಕಮೂರ್ತಿ ಶಿಲಾ ವಿಗ್ರಹ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದ್ರು. ಶನಿವಾರ ಮತ್ತು ಭಾನುವಾರ ತುಂಬಾ ಈ ದೇವಸ್ಥಾನ ರಶ್ಶಿಂದ ಕೂಡಿರುತ್ತೆ. ಇವಾಗ ನೀವು ನೋಡಿದ್ರಲ್ಲ, ಅದು ಮುಖ್ಯ ದೇವರಾಗಿರುತ್ತೆ, ಶ್ರೀರಾಮಚಂದ್ರರ ಮುಖ್ಯ ದೇವರ ಅದಾಗಿರುತ್ತೆ. ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಎಲ್ಲ ದೇವರುಗಳು ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಸ್ಥಾಪಿತ ಆಗಿರೋದ್ರಿಂದ ಎಲ್ಲ ಒಂದು ನಾವು ದೇವರುಗಳನ್ನು ಕೂಡ ನಾವು ದರ್ಶನ ಮಾಡಿಕೊಂಡು ಬರಬಹುದು. ಈ ಒಂದು ಏಕಶಿಲೆಯ ಏನಿದೆ, ವಿಷ್ಣುವಿನ ಮಹಾ ಒಂದು ಮೂರ್ತಿಯನ್ನು ನೋಡೋದಕ್ಕೆ ಒಂದು ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಅದರ ಒಂದು ಪಾದ ಸ್ಪರ್ಶ ಮಾಡಿದಾಗ ನಮಗೆ ಆಧ್ಯಾತ್ಮಿಕವಾದ ಒಂದು ಭಾವನೆ ಕೂಡ ಉಂಟಾಗುತ್ತೆ ಸ್ನೇಹಿತರೆ. ಈ ಒಂದು ದೇವಸ್ಥಾನ ಭಕ್ತರಿಗೆ ಒಂದು ವಿಶೇಷ ಅನುಭವವನ್ನು ಕೂಡ ನೀಡುತ್ತೆ. ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಇನ್ನೂ ನೋಡಿಲ್ವೋ ದಯವಿಟ್ಟು ಒಮ್ಮೆ ಭೇಟಿ ನೀಡಿ ಒಮ್ಮೆ ನೋಡಬೇಕಾಗಿರುವಂತಹ ಒಂದು ದೇವಸ್ಥಾನ ಇದಾಗಿದೆ ಸ್ನೇಹಿತರೆ. ಈ ಒಂದು ದೇವಸ್ಥಾನದ ಬಗ್ಗೆ ನನ್ನ ಚುಟುಕಾದ ಮಾತುಗಳಲ್ಲಿ ನಿಮಗೆ ನಾನು ಹೇಳಿದ್ದೀನಿ.
ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿಗೆ. ಮತ್ತು ಮುಂದಿನ ದಿನ ಮುಂದೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.